ಚಿತ್ರ ಬೇಸಿಕಲಿ ನಾವು ಎಕ್ಸ್ಟೆನ್ಸಿವ್ ಆಗಿ ಒಂದು ಇಡೀ ಸಿನಿಮಾದ ರೆಕ್ಕಿ ಮಾಡಿದ್ಮೇಲೆ ಇಡೀ ವಾತಾವರಣನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು. ಒಂದು ಬೇಸಿಕಲಿ ಒಂದು ಲಾರ್ಜರ್ ಸ್ಕೇಲ್ ಕಮರ್ಷಿಯಲ್ ಸಿನಿಮಾದ ಒಂದು ರಿಯಲಿಸ್ಟಿಕ್ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡೋದು ಇಟ್ಸ್ ಕ್ವೈಟ್ ಚಾಲೆಂಜಿಂಗ್. ಕಮರ್ಷಿಯಲ್ ಆಗಿ ಟ್ರೀಟ್ ಮಾಡಿ ತುಂಬ ಫ್ಲಾಂಬಾಯಿಂಟ್ ಕಲರ್ಸ್ ಯೂಸ್ ಮಾಡಿ ಆ ಥರ ಮಾಡೋ ಥರ ಕೆಲಸ ಬಿಟ್ಟು ನ್ಯಾಚುರಲ್ ಲೆವೆಲಲ್ಲಿ ಏನು ಕಾಣುತ್ತೆ ಅಂದರೆ ವಿಷುವಲ್ ಲೆವೆಲಲ್ಲಿ ಏನು ಕಾಣುತ್ತೆ ಅದನ್ನು ಒಂಚೂರು ಎಲಿವೇಟ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಪ್ರತಿಯೊಂದು ಸೆಟ್ಟು ಈ ಸಿನಿಮಾದಲ್ಲಿ ಏನು ಕಾಣುತ್ತೆ, ಸುಮಾರು ಒಂದು 35-40 ಸೆಟ್ ಇದೆ ಇಡೀ ಸಿನಿಮಾದಲ್ಲಿ. ಒಂದು ದೊಡ್ಡದೊಂದು 20 ಸೆಟ್ಟು, ಚಿಕ್ಕದೊಂದು 20-25 ಸೆಟ್ಟು ಸೇರಿದರೆ ಅಷ್ಟು ಎಪಿಸೋಡ್ಗಳು ಪ್ರಿವಿಜುವಲೈಸ್ ಮಾಡಿ ನಾವು ಇಡೀ ಸೆಟ್ಗಳನ್ನ ಕ್ರಿಯೇಟ್ ಮಾಡಿದ್ದು. ಅಂದರೆ ಕೆಲವು ನಮ್ಮ 3D ಡಿಸೈನರ್ ಪ್ರಜ್ವಲ್ ಅಂತ ಇದ್ದಾರೆ, ಅವ್ರ ಸಪೋರ್ಟ್ ತೊಗೊಂಡು ಇಡೀ ಸ್ಪೇಸ್ಗಳನ್ನ 3D ಮಾಡಿದ್ವಿ. ಆಮೇಲೆ DOP ಇನ್ಪುಟ್ ಜೊತೆಗೆ ಅದಕ್ಕೆ ಲೈಟ್ಸ್ ಯಾವ ಥರ ಫಿಕ್ಸ್ ಮಾಡ್ತೀವಿ, ಒಂದೊಂದು ಜಾಗದ ಆ್ಯಂಬಿಯನ್ಸ್ ಯಾವ ಥರ ಕ್ರಿಯೇಟ್ ಆಗುತ್ತೆ, ಆಮೇಲೆ ಡೆಪ್ತ್ ಯಾವ ಥರ ಇದೆ ಸ್ಪೇಸ್ಗಳದ್ದು, ಫರ್ನಿಚರ್ ಏನು ಯೂಸ್ ಮಾಡ್ತೀವಿ. ಸೊ ಈ ಓವರಾಲ್ ಐಡಿಯಾಗಳನ್ನ ಇಟ್ಟುಕೊಂಡು ನಾವು ಪ್ರಿಪೇರ್ ಆಗ್ತಾ ಹೋದ್ವಿ. ಮತ್ತು ಇಡೀ ಜಾಗದ್ದು ಇಡೀ ಸೆಟ್ಗಳು ಆ್ಯಕ್ಚುಲಿ ತುಂಬ ಬ್ಯಾಕ್ ಟು ಬ್ಯಾಕ್ ಇತ್ತು ಯುವಾಲಿ. ಮತ್ತು ಸ್ಕೇಲು ತುಂಬ ದೊಡ್ಡದಿತ್ತು, ಯಾವುದು ಸಣ್ಣದಾದಂಥ ಸೆಟಪ್ಗಳೇ ಇರಲಿಲ್ಲ. ಒಂದು ಲಾರ್ಜರ್ ಸಿನಿಮಾ ಕ್ಯಾನ್ವಾಸಲ್ಲೇ ಇಡೀ ಸಿನಿಮಾದು ವಿಜುವಲ್ ಟ್ರೀಟ್ಮೆಂಟ್ ಆಗಿದೆ. ಪ್ರತಿಯೊಂದು ಸೆಟ್ಟು ಕೂಡ ನಾವು ಮುಂಚಿತವಾಗಿ ಪ್ರಿಪೇರ್ ಆಗಿ ಒಂದಿಷ್ಟು ಇದು ಅಡಿಷನ್ಗಳು ಮತ್ತು ಏನು ಬೆಟ್ರ್ ಏನು ಮಾಡ್ಬೋದು ಈ ಥರ ಚಾಲೆಂಜಸ್ ಕೂಡ ನಮಗೆ ಇರ್ತಾಯಿತ್ತು. ಯಾಕಂದರೆ ಅಲ್ಟಿಮೇಟಾಗಿ ಒಂದು ಬೇರೆ ಥರದ ವಿಜುವಲ್ ಕ್ವಾಲಿಟಿನ ಅಟೆಂಪ್ಟ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಸಂತೋಷ್ ಸರ್ ಅವರ ಒಂದು ವಿಷನ್ನ ಸ್ಕ್ರೀನ್ ಮೇಲೆ ತರೋದಕ್ಕೆ ಪ್ರಯತ್ನ ಮಾಡಿದ್ವಿ. ಇಷ್ಟು ದೊಡ್ಡ ಸ್ಕೇಲ್ ಇರೋ ಒಂದು ಸಿನಿಮಾಗೆ ನನ್ನ ಕಡೆ ಅಥವಾ ನಮ್ಮ ತಂಡದ ಕೂಡ ಒಂದು ಪ್ರೊಡಕ್ಷನ್ ಡಿಸೈನ್ ಆರ್ಟ್ ಡಿಪಾರ್ಟ್ಮೆಂಟ್ ಕೂಡ ದೊಡ್ಡ ಟೀಮೇ ಬೇಕಾಯಿತು. ನಾವು ಆಲ್ಮೋಸ್ಟ್ ಸೆಟ್ಗಳು ಹಾಕೋ ಪೀಕ್ ಲೆವೆಲ್ ಇದ್ದಾಗ ಒಂದು 50-60 ಜನ ಕೆಲಸಗಾರರು ಮಿನಿಮಮ್ ಕೆಲಸ ಮಾಡ್ತಾಯಿದ್ವಿ. ನಂದು ಎಲಾಬ್ರೇಟ್ ಟೀಮ್ ಇತ್ತು. ಒಂದು ಮೇಯ್ನಾಗಿ ನನ್ನ ಅಸೋಸಿಯೇಟ್ ಆಗಿದ್ದು ರಘು ಅಂತ, ಅದಾದಮೇಲೆ ಸುನಿಲ್ ಅಂತ ಒಬ್ಬರು ಕೆಲಸ ಮಾಡಿದರು, ಮುತ್ತುರಾಜ್ ಅಂತ ಕೆಲಸ ಮಾಡಿದರು, ಅವರು ಡಮ್ಮಿ ಈ ಥರ ವಿಷಯಗಳು ಹ್ಯಾಂಡಲ್ ಮಾಡ್ತಾಯಿದ್ರು. ರಘು ಓವರಾಲ್ ನಮ್ಮ ಟೀಮ್ನ ಹ್ಯಾಂಡಲ್ ಮಾಡ್ತಾಯಿದ್ದ. ಅದ್ರ ಜೊತೆಗೆ ನಮಗೆ ಎಲಾಬ್ರೇಟ್ ಆಗಿರೋ ಒಂದು ನಮ್ಮ ಸಪೋರ್ಟ್ ಸ್ಟಾಫ್ ಇತ್ತು. ಚಲಪತಿ, ಪ್ರೇಮ, ಮಂಜು, ಅನಿಲ್ಲು, ರಾಯಚೂರಿಂದ ಇನ್ನು ಸುಮಾರು ಜನದ ಒಂದು ಬ್ಯಾಚ್ ಇದೆ ನಮ್ಮದು. ಒಂದು 40-50 ಜನದ ಕಾನ್ಸ್ಟೆಂಟ್ ಸಪೋರ್ಟಲ್ಲಿ ಒಂದು ಇಡೀ ಕೆಲಸನ ಅಚೀವ್ ಮಾಡೋಕ್ಕೆ ಸಾಧ್ಯ ಆಯಿತು. ಮತ್ತು ಇನ್ನೊಂದು ನಾನು ಭಾಳ ಥ್ಯಾಂಕ್ಫುಲ್ ಆಗಿರಬೇಕಾಗಿರೋದು ನಮ್ಮ ಪ್ರೊಡಕ್ಷನ್ಗೆ. ಯಾಕಂದರೆ ಅಷ್ಟು ಜನ ಕೆಲಸಗಾರರಿಗೆ ಅವ್ರಿಗೆ ಮಲಗಲಿಕ್ಕೆ ವ್ಯವಸ್ಥೆ ಮತ್ತು 3 ಹೊತ್ತು ಟೈಮಿಗೆ ಊಟ, ಅಷ್ಟು ದೊಡ್ಡ ಸೆಟ್ ಹಾಕ್ಬೇಕಾದ್ರೆ ಒಂದು ಊಟ ಕೊಡೋದೇ ದೊಡ್ಡ ಜವಾಬ್ದಾರಿ ಆಗುತ್ತೆ. ಸೊ ಅದನ್ನು ಆ ಜವಾಬ್ದಾರಿ ತೊಗೊಂಡಂಥ ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆನಂದ್ ಇರ್ಬೋದು, ನಮ್ಮ ಮ್ಯಾನೇಜರ್ಸ್ ಆದ ಬಾಬಣ್ಣ ಇರ್ಬೋದು, ಕುಮಾರು, ಮನೋರು, ಇವ್ರುಗಳಿಗೆ ಭಾಳ ಥ್ಯಾಂಕ್ಫುಲ್ ಆಗಿದ್ದೀವಿ ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಕಡೆಯಿಂದ. ಇದೊಂದು ಭಾಳ ವಿಶಿಷ್ಟವಾದ ವಿಷಯ, ಯಾಕಂದರೆ ಇದು ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗಿತ್ತು ನಮಗೆ ಪ್ರೊಡಕ್ಷನ್ ಕಡೆಯಿಂದ. ಅದನ್ನು ಒದಗಿಸ್ಕೊಟ್ಟಂಥ ಎಲ್ಲರಿಗೂ ಐ ಆಮ್ ವೆರಿ ಹಾರ್ಟ್ಫುಲಿ ಥ್ಯಾಂಕಿಂಗ್ ಎವ್ರಿ ಒನ್ ಆಫ್ ದೆಮ್. ಹೊಂಬಾಳೆ ಫಿಲ್ಮ್ಸ್ ಬಗ್ಗೆ ಇದು ನನ್ನ ಅವ್ರ ಜೊತೆ ಕೆಲಸ ಮಾಡ್ತಿರೋ 3ನೇ ಸಿನಿಮಾ. ಅವ್ರ ಜೊತೆ ಇಷ್ಟು ನನ್ನ ಏನು ಜರ್ನಿ ಇದೆ ಅದರಲ್ಲಿ ಎಲ್ಲ ಥರದಲ್ಲೂ ಅವ್ರ ಕಡೆಯಿಂದ ಸಪೋರ್ಟ್ ನಮ್ಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಇಷ್ಟು ದೊಡ್ಡ ಸಿನಿಮಾನ ಅದನ್ನು ಆ ಥರ ವಿಜುವಲೈಸ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದಂಥ ಪ್ರೊಡಕ್ಷನ್ ಫಿಸಿಕಾಲಿಟೀಸ್ ಹೇಳಿ ಇದನ್ನು ಸಪೋರ್ಟ್ ಮಾಡಿದಂಥ ವಿಜಯ್ ಸರ್ಗೆ ಮತ್ತು ಹೊಂಬಾಳೆ ಫಿಲ್ಮ್ಸ್ನ ಇಂಟೈರ್ ಪ್ರೊಡಕ್ಷನ್ನು ಲೈನ್ ಪ್ರೊಡಕ್ಷನ್ ಟೀಮಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸಂತೋಷ್ ಆನಂದರಾಮ್ ಸರ್ ಜೊತೆಗೆ ಕೂಡ ನಮ್ಮದು ಇದು ಆಲ್ಮೋಸ್ಟು 3ನೇ ಸಿನಿಮಾದ ಜರ್ನಿ. ಸೊ ಇಷ್ಟು ವರ್ಷ ಜರ್ನಿಯಲ್ಲಿ ನಾವು ಅವ್ರ ಜೊತೆ ಕೆಲಸ ಮಾಡಿ ಅವರ ಒಂದು ವಿಷನ್ನ ಸುಮಾರು ವಿಷಯಗಳು ನನ್ನ ಕೆಲಸಕ್ಕೆ ಬೇಕಾಗಿರೋ ಸುಮಾರಷ್ಟು ವಿಷಯಗಳನ್ನ ಹೇಗೆ ಪ್ರೆಸೆಂಟ್ ಮಾಡ್ಬೋದು, ಕೆಲವು ವಿಷಯಗಳನ್ನ ಬೇರೆ ರೀತಿಯಲ್ಲಿ ನೋಡೋ ವಿಷಯಗಳು ಕೂಡ ಅವರಿಂದ ನಾನು ಕೂಡ ಕಲ್ತಿದ್ದೀನಿ. ಸೊ ಓವರಾಲ್ ಇಟ್ ವಾಸ್ ಅ ಚಾಲೆಂಜಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಶೋರ್. ಯಾಕಂದರೆ ಎಲ್ಲೂ ಚಿಕ್ಕದಾಗಿರೋ ಕೆಲಸ ಇರಲಿಲ್ಲ, ತುಂಬ ದೊಡ್ಡ ಸ್ಕೇಲ್ ಇತ್ತು. ಮತ್ತು ಆ ಸ್ಕೇಲ್ ಜೊತೆಗೆ ಬೇಕಾಗಿರೋ ಒಂದು ಡೀಟೇಲ್ ಕೂಡ ಇತ್ತು ಪ್ರೊಡಕ್ಷನ್ ಡಿಸೈನಲ್ಲಿ. ಆ ಡೀಟೇಲ್ ಅಟೆಂಪ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ದೀವಿ. ಸಂತೋಷ್ ಸರ್ ಮತ್ತು ಅವರ ಇಡೀ ಟೀಮ್ ಏನಿದೆ, ಅವರು ಅರುಣ್, ಸಾಗರ್, ಗೌತಮ್, ಅವ್ರ ಎಂಟೈರ್ ಟೀಮ್ ನಮ್ಮ ಜೊತೆ ತುಂಬ ಸಿಂಕಲ್ಲಿದ್ದು ಈ ಒಂದು ಸೆಟ್ಟನ್ನು ಫಿಸಿಕಲೈಸ್ ಆಗೋದಕ್ಕೆ ಇಡೀ ಸಿನಿಮಾನ ಅವರು ನಮ್ಮಷ್ಟೇ ಅವರು ಕೂಡ ನಮಗೆ ಜವಾಬ್ದಾರಿಯಿಂದ ಸಾಥ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಅತಿ ದೊಡ್ಡ ಚಾಲೆಂಜಿಂಗ್ ವಿಷಯ ಅಂದರೆ ಈ ಸಿನಿಮಾದಲ್ಲಿ ಅಟ್ ಎ ಟೈಮ್ 3 ಬೇರೆ ಬೇರೆ ಜಾಗದಲ್ಲಿ ಕೆಲಸ ನಡೀತಾ ಇರೋದು. ಏನಂದರೆ ರೆಗ್ಯುಲರ್ ಮಾಡೋ ಸಿನಿಮಾಗಳಲ್ಲಿ ಒಂದು ಸೆಟ್ ಹಾಕ್ಬಿಟ್ರೆ 1 ವಾರ 10 ದಿನ ಶೂಟ್ ಇರುತ್ತೆ, ಅದಾದ್ಮೇಲೆ ಆ ಸೆಟ್ ತೆಗಿತೀವಿ, ಮತ್ತೆ ಬೇರೆ ಸೆಟ್ ಹಾಕ್ತೀವಿ, ಈ ಥರದ್ದು ಒಂದು ಅಪ್ರೋಚ್ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ 70-80% ಸೆಟ್ಟಲ್ಲಿ ಶೂಟ್ ಮಾಡಿರೋದ್ರಿಂದ ಒಂದು 3 ಬೇರೆ ಬೇರೆ ಡೈವರ್ಸ್ ವರ್ಕ್ ಫ್ಲೋ ಇತ್ತು ಇಡೀ ಸಿನಿಮಾದಲ್ಲಿ ನಮ್ಮ ಪ್ರೊಡಕ್ಷನ್ ಡಿಸೈನ್ ಡಿಪಾರ್ಟ್ಮೆಂಟ್ಗೆ. ಸೊ ಅಟ್ ಎ ಟೈಮ್ 3 ಕಡೆ ಒಂದೇ ಸಿನಿಮಾದು ಬೇರೆ ಬೇರೆ ಆಸ್ಪೆಕ್ಟ್ಗಳ ಕೆಲಸ ನಡೀತಿರೋದು ಇಟ್ಸ್ ಕ್ವೈಟ್ ಚಾಲೆಂಜಿಂಗ್. ಈ ಸಿನಿಮಾದ ಡೈವರ್ಸ್ ಲೊಕೇಶನ್ ಡೈನಮಿಕ್ಸ್ ಯಾವ ಥರ ಇತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ನಾವು ತುಂಬ ಬ್ರೀಫ್ ಆದ ಒಂದು ಎಪಿಸೋಡ್ನ ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ. ಒಂದೇನಂದರೆ ನಮಗೆ ಬೇಕಾಗಿರೋ ಸ್ಟ್ರಕ್ಚರ್ಗಳು, ಅದಕ್ಕೆ ಸಪೋರ್ಟ್ ಆಗೋ ಆರ್ಕಿಟೆಕ್ಚರು, ಕಲರ್ ಪ್ಯಾಲೆಟು ಇದೆಲ್ಲವೂ ನಮಗೆ ಬೇಕಾಗಿರೋ ಥರ ಬೇಕಾದ್ರಿಂದ ನಾವು ಅಲ್ಲಿ ಆ ಥರ ಲೊಕೇಶನ್ಗಳು ಸಿಗದೇ ಇರೋದ್ರಿಂದ ನಾವೆಲ್ಲವೂ ಬೆಂಗಳೂರಲ್ಲೇ ಸೆಟ್ ಕ್ರಿಯೇಟ್ ಮಾಡಿ ಶೂಟ್ ಮಾಡಿದ್ದೀವಿ. ಅದಾದಮೇಲೆ ಮೈಸೂರಲ್ಲೊಂದು ಎಲಾಬ್ರೇಟ್ ಕ್ಲೈಮ್ಯಾಕ್ಸ್ ಎಪಿಸೋಡು ಶೂಟ್ ಮಾಡಿದ್ದೀವಿ ಒಂದು ಮೇಜರ್ ಸೆಟಪ್ಪಲ್ಲಿ. ಅದಾದಮೇಲೆ ಒಂದು ಡ್ಯುಯೆಟ್ಗೆ ಲಡಾಖ್ಗೆ ಜರ್ನಿ ಮಾಡಿದ್ವಿ.
ಅದೊಂದು 4-5 ಡೇಸ್ ಶೂಟ್ ಮಾಡಿ ಲಡಾಖಲ್ಲಿ -14 ಡಿಗ್ರಿ ಟೆಂಪ್ರೇಚರಲ್ಲಿ ಇಡೀ ತಂಡ ಕೆಲಸ ಮಾಡ್ತು. ಅದೊಂದು ಅದ್ಭುತವಾದ ಡ್ಯೂಯೆಟ್ ಬಂದಿದೆ. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಷಯ, ಈ ಸಿನಿಮಾದ ಮೇಜರ್ ಸೆಟ್ಸು ನಾವು ಬ್ಯಾಂಗ್ಳೂರಲ್ಲಿ HMTಲಿ ಕ್ರಿಯೇಟ್ ಮಾಡಿದ್ದೀವಿ. ಇನ್ನೊಂದು ಮೆಮೊರಬಲ್ ಅಟ್ ದ ಸೇಮ್ ಟೈಮ್ ಚಾಲೆಂಜಿಂಗ್ ವಿಷಯ ಏನಂದರೆ, ನಾವು ಒಂದು 10-15 ದಿನದ ಎಫರ್ಟ್, ಇಡೀ ಒಂದು 60-70 ಜನ ಕೆಲಸ ಮಾಡಿದಂಥ ಒಂದು 15 ಡೇಸ್ ಎಫರ್ಟ್. ಸೆಟ್ ಡೈರೆಕ್ಟಾಗಿ ಶೂಟಿಂಗ್ ಕೂಡ ಈವ್ನಿಂಗ್ ಕಾಲ್ ಶೀಟಿಗೆ ಪ್ಲ್ಯಾನ್ ಆಗಿರುತ್ತೆ, ಶೂಟಿಂಗ್ ಕೂಡ ಶುರು ಆಯಿತು. ಬಟ್ ಏನಾಗುತ್ತೆ, ಅವತ್ತು ವೆದರ್ ಕೂಡ ತುಂಬ ಡಿಸ್ಟರ್ಬ್ಡ್ ವೆದರ್, ಆದ್ದರಿಂದ ಮಳೆ ಬೇರೆ ಸ್ಟಾರ್ಟ್ ಆಗುತ್ತೆ. ಇಡೀ ಸೆಟ್ ಲಿಟಪ್ ಆಗಿರೋದೆ ಫೈರು ಮತ್ತು ಈ ಥರದ್ದು ನಿಯಾನ್ ಎಲಿಮೆಂಟ್ಗಳಿಂದ. ಸೊ ಅದು ಓಪನ್ ಏರಲ್ಲಿ ಹಾಕಿದಂಥ ಸೆಟ್ ಆದ್ದರಿಂದ ನಾವು ಅವತ್ತು ಶೂಟ್ ಮಾಡೋದೇ ಭಾಳ ಕಷ್ಟ ಆಗಿ ಸ್ಟಾರ್ಟ್ ಆಯಿತು. ಸೊ ಅವಾಗ ಒಂದು ಕ್ರಿಯೇಟಿವ್ ಆಗಿ ಡೈರೆಕ್ಟ್ರು ಲೀಡರ್ಶಿಪ್ಪಲ್ಲಿ ಒಂದು ಕಾಲ್ ತೊಗೊಂಡು, ಇಲ್ಲ ಇದು ತುಂಬ ಇಂಪಾರ್ಟೆಂಟ್ ಬ್ಲಾಕು ಮತ್ತು ತುಂಬ ಇಂಪಾರ್ಟೆಂಟ್ ಸೆಟ್ ಪೀಸ್ ಈ ನಮ್ಮ ಸಿನಿಮಾಗೆ, ಇದನ್ನು ನಾವು ಕಾಂಪ್ರಮೈಸ್ ಆಗಿ ಶೂಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಡೈರೆಕ್ಟರ್ ಲೀಡರ್ಶಿಪ್ಪಲ್ಲಿ ಡಿಸಿಷನ್ ತೊಗೊಂಡು ಶೂಟಿಂಗ್ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಇಡೀ ಸೆಟ್ ಡಿಸ್ಮ್ಯಾಂಟ್ಲ್ ಮಾಡಿ, ಸ್ವಲ್ಪ ಮಳೆಗಾಲದ ಕಾಲ ಮುಗಿದ ಮೇಲೆ ಮತ್ತೆ ಆ ಇಡೀ ಸೆಟ್ಟನ್ನ ರೀಎರೆಕ್ಟ್ ಮಾಡ್ತೀವಿ. ಅದನ್ನು ರೀಎರೆಕ್ಟ್ ಮಾಡೋ ಒಂದು ದೊಡ್ಡ ಪ್ರೊಸೆಸ್ಸೇ ಆಯಿತು. ಅದೊಂದು ಭಾಳ ಮೆಮೊರಬಲ್ ಇವೆಂಟು. ಬಟ್ ರೀಎರೆಕ್ಟ್ ಮಾಡಿದಂಥ ಸೆಟ್ಟು ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ಅಷ್ಟು ಎಫರ್ಟ್ ಹಾಕಿ ಮತ್ತೆ ತೆಗೆದು ಹಾಕಿದ್ದು ಕೂಡ ನಮಗೆ ರಿಗ್ರೆಟ್ ಅನಿಸಿಲ್ಲ, ಯಾಕಂದರೆ ಅದ್ರ ಕ್ವಾಲಿಟಿ ಆ ಥರ ಕಾಣಿಸ್ತು ಆಫ್ಟರ್ ವಿ ರೀಎರೆಕ್ಟೆಡ್ ದ ಎಂಟೈರ್ ಸೆಟ್. ಸೊ ಅದೊಂದು ಇಟ್ಸ್ ಕ್ವೈಟ್ ಅ ಮೆಮೊರಬಲ್ ಮೂಮೆಂಟ್ ನಮ್ಮ ಇಡೀ ತಂಡಕ್ಕೆ. ಆಮೇಲೆ ನಮ್ಮ ಸಿನಿಮಾದ ಲಾಸ್ಟ್ ಶೂಟ್ ಮಾಡಿದುವಾಗ ಒಬ್ಬನೇ ಶಿವ ಸಾಂಗು, ಆ ಸಾಂಗು ಇವಾಗಲೇ ಇದರದ್ದು ಬಿಟ್ಸ್ ಆ್ಯಂಡ್ ಪೀಸಲ್ಲಿ ನೋಡಿರ್ತೀರ, ಅಂದರೆ ಲಿರಿಕಲ್ ವಿಡಿಯೋ ಆಗಿ ನಿಮ್ಮ ಮುಂದೆ ಬಂದಿದೆ. ತುಂಬ ದೊಡ್ಡ ಸ್ಕೇಲಲ್ಲಿ ಶೂಟ್ ಮಾಡಿರುವಂಥ ಒಂದು ಸಾಂಗ್ ಅದು. ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಒಂದು ಲೆಕ್ಕ ಹಾಕಬೇಕಂದ್ರೆ ಒಂದು 20,000 ಸ್ಕ್ವೇರ್ ಫೀಟಲ್ಲಿ ಹಾಕಿದ್ದು ಸೆಟ್. ಆ್ಯಕ್ಚುಲಿ ಅದು ಅಂದರೆ 4-5 ಬೇರೆ ಬೇರೆ ಸೆಟ್ಟಲ್ಲಿ ಶೂಟ್ ಮಾಡಿದ್ವಿ. ಎಲ್ಲ ಎಲಾಬ್ರೇಟು, ದೊಡ್ಡ ಸ್ಕೇಲು ಮತ್ತು ತುಂಬ ಡೀಟೇಲ್ ಮಾಡಿದಂಥ ಸೆಟ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಅದು ನಿಮ್ಮ ಮುಂದೆ ಬಂದಾಗ ನಿಮಗೆ ಅದರ ಎಫರ್ಟು ಮತ್ತು ಕ್ಯಾಪ್ಚರಿಂಗ್ ಯಾವ ಥರ ಆಯಿತು, ಮತ್ತು ಕೊರಿಯೋಗ್ರಫಿ ಯಾವ ಥರ ಇತ್ತು, ಮತ್ತು ಯುವರಾಜ್ ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು, ಅಂದರೆ ಇಡೀ ಸಾಂಗ್ ಫೀಲ್ನ ಹೇಗೆ ಸಂತೋಷ್ ಆನಂದರಾಮ್ ಅವ್ರು ಕನ್ಸೀವ್ ಮಾಡಿದರು, ಅದರ ಔಟ್ಪುಟ್ ಯಾವ ಥರ ಬಂದಿದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇದೇ ತಿಂಗಳು ಮಾರ್ಚ್ 29ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಯುವರಾಜ್ ಕುಮಾರ್ ಸರ್ದು ಫಸ್ಟ್ ಡೆಬ್ಯೂ ಸಿನಿಮಾ, ಸಂತೋಷ್ ಆನಂದರಾಮ್ ಕಾಂಬಿನೇಷನ್ ಇದೆ. ಸೊ ಸಂತೋಷ್ ಸರ್ ಸಿನಿಮಾ ಅಂದರೆ ಯೂಶಲಿ ಒಂದು ಬೇರೆ ಥರದ ಎಕ್ಸ್ಪೆಕ್ಟೇಷನ್ನು, ಒಂದು ಫಾಲೋಯಿಂಗ್ ಇದ್ದೇ ಇರುತ್ತೆ ನಮಗೆ ಗೊತ್ತಿರೋ ಹಾಗೆ. ಸೊ ನಮ್ಮ ಇಡೀ ತಂಡದ ಒಂದು ಎಫರ್ಟು ನಿಮ್ಮ ಮುಂದೆ ಬರ್ತಾ ಇದೆ 29ನೇ ತಾರೀಕು. ಎಲ್ಲರೂ ನೋಡಿ, ಎಲ್ಲರನ್ನೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.